ಅನ್ಸ್ಟ್ರಕ್ಚರ್ಡ್ ಕ್ವೆಶನ್ಸ್ ಅಂತ ಕೂಡ ಹೇಳ್ಬೋದು. ಅನ್ಸ್ಟ್ರಕ್ಚರ್ಡ್ ಕ್ವೆಶನ್ಸ್ ಅಂತ ಕೂಡ ಹೇಳ್ತೀವಿ. ಸೊ ಕ್ವೆಶನೇರಲ್ಲಿ ನಾವು ಈ ಎರಡು ರೀತಿಯಾದಂಥ ಕ್ವೆಶನ್ಸ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಯಾವ್ದ್ಯಾವುದು? ಫಸ್ಟ್ ಒನ್ ಕ್ಲೋಸ್ ಎಂಡೆಡ್ ಕ್ವೆಶನ್ಸ್, ಇಟ್ ಈಸ್ ಆಲ್ಸೋ ನೋನ್ ಆಸ್ ಸ್ಟ್ರಕ್ಚರ್ಡ್ ಕ್ವೆಶನ್ಸ್, and the second one is open ended questions, it is also known as unstructured question. Then what do you mean by this close ended question? It can either be a two-way question or a multiple choice question anta ಹೇಳ್ತಾರೆ. when there are only two possible answers, yes or no, ಇದ್ರೆ ಅದನ್ನ ನಾವು ಟೂ ವೇ ಕ್ವೆಶನ್ ಅಂತೀವಿ. ಮಲ್ಟಿಪಲ್ ಚಾಯ್ಸ್ ಅಂದರೆ ನೀವು ಭಾಳ ಆಲ್ಟರ್ನೇಟಿವ್ಸ್ನ ಆಪ್ಷನ್ಸ್ನ ಕೊಟ್ಟಿರ್ತೀರಾ, ಅದರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಬೇಕು ರೆಸ್ಪಾಂಡೆಂಟ್. ಆವಾಗಲೇ ಹೇಳ್ದೆ ನಾನು, ಏನು ಒಂದು ಎಕ್ಸಾಂಪಲ್ ಹೇಳ್ದೆ ನೋಡಿ, ಹೌ ಮಚ್ ಡೂ ಯು ಸ್ಪೆಂಡ್ ಆನ್ ಬುಕ್ಸ್ ಇನ್ ಎ ಮಂತ್, ಎಷ್ಟು ಸ್ಪೆಂಡ್ ಮಾಡ್ತಿದ್ದೀರಾ ತಿಂಗಳಲ್ಲಿ ಬುಕ್ಸಿಗೋಸ್ಕರ, ಬುಕ್ ಪರ್ಚೇಸ್ ಮಾಡಲಿಕ್ಕೆ ಅಂತ ಕೇಳಿದಾಗ 4 ಆಪ್ಷನ್ಸ್ ಕೊಟ್ಟನಲ್ವಾ, ದಟ್ ಈಸ್ ಅ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್. ಲೆಸ್ ದ್ಯಾನ್ ₹200, ಓಕೆ, ದೆನ್ between ₹200 to 300, between ₹300 to 400, next more than 400 ಅಲ್ವಾ, ₹400. ಸೊ ಈ ರೀತಿ ಕೇಳಿದಾಗ ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಆಗುತ್ತೆ. ಹಾಗಾದರೆ ಕ್ಲೋಸ್ ಎಂಡೆಡ್ ಕ್ವೆಶನ್ ಅಂದ್ರೇನು? ಇಟ್ ವಿಲ್ ಬಿ ಹ್ಯಾವಿಂಗ್ ಅ ಟೂ ಮಲ್ಟಿಪಲ್ ಆರ್ ವಿ ಕ್ಯಾನ್ ಸೆ ಟೂ ವೇ ಕ್ವೆಶನ್, ಎಸ್ ಆರ್ ನೋ. ಏನು ಹೇಳ್ಬೋದು? ಆರ್ ಯು ಸ್ಯಾಟಿಸ್ಫೈಡ್ ವಿತ್ ಮೈ ಪ್ರಾಡಕ್ಟ್, ಆರ್ ಯು ಸ್ಯಾಟಿಸ್ಫೈಡ್ ವಿತ್ ಮೈ ಪ್ರಾಡಕ್ಟ್ ಅಂದರೆ ಸ್ಯಾಟಿಸ್ಫೈ ಆಗಿದ್ದೀರಾ ನಮ್ಮ ಪ್ರಾಡಕ್ಟಿಗೆ ಬಗ್ಗೆ ಅಂತ ಕೇಳ್ತಾ ಇದ್ದೀನಿ ಕ್ವೆಶನ್ನು. ಕೆಳಗಡೆಗೆ ನಾನು ಎಸ್ ಒಂದು ಆಪ್ಷನು, ಇನ್ನೊಂದು ನೋ ಒಂದು ಆಪ್ಷನ್ ಕೊಟ್ಟಿರ್ತೀನಿ ಅಂದ್ಕೊಳ್ಳಿ. ಇಲ್ಲಿ ಕ್ಲೋಸ್ ಎಂಡೆಡ್ ಕ್ವೆಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಲ್ವಾ. ಸೊ ಕ್ಲೋಸ್ ಎಂಡೆಡ್ ಕ್ವೆಶನ್ಸ್ ಅಂದರೆ ಏನಂತ ಹೇಳಿದೆ? ಇಟ್ ಮೈಟ್ ಬಿ ಅ ಟೂ ವೇ ಕ್ವೆಶನ್ ಆರ್ ಎ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್. ಓಕೆ, in this the questions in this questions may be either two-way question or it might be a multiple choice question alva. ಸೊ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಕೂಡ ಹಾಗಿರ್ಬೋದು, ಎರಡರಲ್ಲೊಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಕೂಡ ಹಾಗಿರ್ಬೋದು, ಯಾವುದು? ಕ್ಲೋಸ್ ಎಂಡೆಡ್ ಕ್ವೆಶನ್ ಆದರೆ. ಓಕೆ, ಸೊ ಈಗ ಒಂದು ಎಕ್ಸಾಂಪಲ್ ಹೇಳಿದೆ ಆವಾಗಲೇ, ಏನು? ಆರ್ ಯು ಸ್ಯಾಟಿಸ್ಫೈಡ್, ಒಂದು ಎಕ್ಸಾಂಪಲ್ ತಗೊಂಡ್ರೆ, are you satisfied with our product ಅಥವಾ with our service ಅಂತ ನಾನು ತಗೊಳ್ಳಿ, if I am a service provider. ಸೊ ಇಲ್ಲಿ ಆಪ್ಷನ್ ಎಸ್ ಇದೆ, ಇನ್ನೊಂದು ನೋ ಇದೆ. ನೋಡಿ ನಿಮಗೆ ಇಲ್ಲಿ ಆಪ್ಷನ್ಸ್ ಇರುತ್ತೆ ಕ್ಲೋಸ್ ಎಂಡೆಡಲ್ಲಿ, ನೀವು ಎಸ್ ಆರ್ ನೋ ಇರ್ಬೋದು, ಇಲ್ಲ 1 2 3 4 ಅಂತ ಹೇಳ್ಬಿಟ್ಟು, ಇಲ್ಲ ABCD ಈ ರೀತಿ ಡಿಫ್ರೆಂಟ್ ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ನೀವು ಒಂದನ್ನು ಸೆಲೆಕ್ಟ್ ಮಾಡ್ತೀರಾ, ವಿಚ್ ಈಸ್ ರಿಲೆವೆಂಟ್ ಫಾರ್ ಯು, ವಿಚ್ ಈಸ್ ಯುವರ್ ಎಕ್ಸಾಕ್ಟ್ ಆನ್ಸರ್ ದಟ್ ಯು ವಿಲ್ ಬಿ ಸೆಲೆಕ್ಟಿಂಗ್. ಓಕೆ, ಸೊ ಅದಕ್ಕೆ ನಾವು ಕ್ಲೋಸ್ ಎಂಡೆಡ್ ಕ್ವೆಶನ್ಸ್ ಅಂತೀವಿ. ಸೊ ನೀವು ಪ್ರಾಡಕ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದೆ ಅಂದರೆ ಎಸ್ ಅಂತೀರಾ, ಅದರ್ವೈಸ್ ಇಟ್ಸ್ ನಾಟ್ ಸ್ಯಾಟಿಸ್ಫೈಯಿಂಗ್ ಯುವರ್ ರಿಕ್ವೈರ್ಮೆಂಟ್ಸ್, ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ಮೀನ್ಸ್ ಯು ಮೇ ಸೇ ಇಟ್ ಆಸ್. ಸೊ ಈ ರೀತಿ ಆಪ್ಷನ್ ಟೂ ವೇ ಅಂದರೆ ಇದು. ಇನ್ನೊಂದು ಮಲ್ಟಿಪಲ್ ಚಾಯ್ಸ್ ಅಂದರೆ ಆವಾಗಲೇ ಹೇಳಿದೆ ನಾನು, ಏನು? ವಾಟ್ ಈಸ್ ದ ಅಮೌಂಟ್ ದಟ್ ಯು ಸ್ಪೆಂಡ್ ಆನ್ ಪರ್ಚೇಸ್ ಆಫ್ ಬುಕ್ಸ್ ಅಂತ ಕೇಳಿದಾಗ, ಆನ್ ಎವ್ರಿ ಮಂತ್ ಇಲ್ಲ ಇನ್ ಅ ಮಂತ್ ಅಂತ ಕೇಳಿದಾಗ, ಸೊ ಡಿಫ್ರೆಂಟ್ ಇಲ್ಲಿ ನಿಮಗೇನಿರುತ್ತೆ, ಎ ಬಿ ಸಿ ಡಿ. ಓಕೆ, ಇಲ್ಲಿ ಎಷ್ಟು ಅಮೌಂಟು ಈ ರೀತಿ ರೇಂಜ್ ಕೊಟ್ಟಿರ್ತೀವಿ. ಸೊ ಈ 4ರಲ್ಲಿ ಇಟ್ ಈಸ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್. ಓಕೆ, ಸೊ ಈ 4ರಲ್ಲಿ ಯಾವ್ದು ನಿಮಗೆ ರಿಲೆವೆಂಟ್ ಆನ್ಸರು ಅದು ನೀವು ಟಿಕ್ ಮಾಡ್ತೀರಾ, ದಟ್ ಯು ವಿಲ್ ಬಿ ಗಿವಿಂಗ್ ಮೀ ಆಸ್ ಅ ರಿಪ್ಲೈ ಆಸ್ ಅ ರೆಸ್ಪಾಂಡೆಂಟ್. ಓಕೆ, ಸೊ ಅದಕ್ಕೆ ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಕ್ಲೋಸ್ ಎಂಡೆಡ್ ಕ್ವೆಶನ್ಸ್ ಅಂದ್ರೇನು? ಇನ್ ದಿಸ್ ಕ್ವೆಶನ್ಸ್ ಮೇ ಬಿ ಐದರ್ ಟೂ ವೇ ಕ್ವೆಶನ್ ಅಂದರೆ ಇದು,
ಓಕೆ, ಆರ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಂದರೆ ಈ ರೀತಿ ಇರುತ್ತೆ. ಓಕೆ, ಸೊ ನೀವು ಕ್ವೆಶನೇರ್ ನೋಡಿದಾಗ ಭಾಳ ಯಾವ ರೀತಿ ಕ್ವೆಶನ್ಸ್ನ ಹಾಕಿರ್ತಾರಲ್ಲಿ ರಿಸರ್ಚರ್ ಅಂದರೆ ವಿಲ್ ಬಿ ಯೂಸಿಂಗ್ ಮೋರ್ ನಂಬರ್ ಆಫ್ ಕ್ಲೋಸ್ ಎಂಡೆಡ್ ಕ್ವೆಶನ್ಸ್. ಓಕೆ, ಸೊ ಕ್ಲೋಸ್ ಎಂಡೆಡ್ ಕ್ವೆಶನ್ಸ್ ಅಂದರೆ ಈಸಿ ಅಂತ ಅಂದ್ಕೊಂಡಿರ್ತಾರೆ, ಹಾಗೇನಿಲ್ಲ. ಕ್ಲೋಸ್ ಎಂಡೆಡ್ ಕ್ವೆಶನ್ಸ್ ಕೂಡ ಇರುತ್ತೆ, ಓಪನ್ ಎಂಡೆಡ್ ಕ್ವೆಶನ್ಸ್ ಕೂಡ ಇರುತ್ತೆ. ಬಟ್ ಆದಷ್ಟು ಕೂಡ ಜಾಸ್ತಿ ಕ್ಲೋಸ್ ಎಂಡೆಡ್ ಕ್ವೆಶನ್ಸ್ನೇ ಹಾಕ್ತಾರೆ, ಯಾಕಂದರೆ ಕಸ್ಟಮರ್ಸ್ ಬ್ರೀಫ್ ಆಗಿತ್ತಪ್ಪ ಜಾಸ್ತಿ ಬರೆಯೋದಿಲ್ಲ ಅಂದರೆ ಕೆಲವೊಂದು ಸಾರಿ ಕಸ್ಟಮರ್ಸ್ ಆಗಿರ್ಬೋದು, ರೆಸ್ಪಾಂಡೆಂಟ್ಸ್ ಆಗಿರ್ಬೋದು, ನಮಗೆ ರೆಸ್ಪಾನ್ಸ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ನಾಟ್ ಗಿವ್ ದ ರಿಪ್ಲೈ, ದೇ ವಾಂಟ್ ಮೋರ್ ನಂಬರ್ ಆಫ್ ದಿಸ್ ಒನ್. ಓಕೆ, ಸೊ ರಿಸರ್ಚರ್ ಆದಂಥವರು ಯಾವ್ದು ಸೂಟಬಲೋ ಸೊ ಆ ಟೈಪ್ ಆಫ್ ಕ್ವೆಶನ್ಸ್ನಲ್ಲಿ ಹಾಕ್ತಾರೆ. ಎರಡೂ ಕೂಡ ಯೂಸ್ ಮಾಡಲೇಬೇಕು. ಅದರಲ್ಲಿ ಯಾವ್ದು HK ಅನ್ನೋದಿದೆ ಅಂದರೆ ಡಿಪೆಂಡ್ಸ್ ಅಪಾನ್ ದ ಟಾಪಿಕ್ ಅಂದರೆ ರಿಸರ್ಚ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವುದಿದೆ ನಮಗೆ ಓಪನ್ ಎಂಡೆಡ್ ಕ್ವೆಶನ್ಸ್ ಅಂತ ಹೇಳ್ತೀವಿ. ಓಕೆ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡೋಣ. ಕ್ಲೋಸ್ ಎಂಡೆಡ್ ಕ್ವೆಶನ್ಸ್ಗೆ when there is a possibility of more than 2 options, then that is multiple choice. If there is a possibility of yes or no, that is two-way questions. Okay, one example, why did you sell your land? ಯಾರೋ ಒಬ್ರು ಈಗ ಅವ್ರ ಲ್ಯಾಂಡ್ನ ಸೇಲ್ ಮಾಡಿದ್ದಾರೆ. ಆವಾಗ ಆಪ್ಷನ್ಸ್ ಕೆಳಗಡೆ ಏನಿದೆ ನೋಡಿ, ABCD, ಟು ಪೇ ಆಫ್ ದ ಡೆಟ್ಸ್, ಇನ್ನೊಂದು ಟು ಫೈನಾನ್ಸ್ ಚಿಲ್ಡ್ರನ್ಸ್ ಎಜುಕೇಷನ್, ಟು ಇನ್ವೆಸ್ಟ್ ಇನ್ ಅನದರ್ ಪ್ರಾಪರ್ಟಿ, ಎನಿ ಅದರ್, ಪ್ಲೀಸ್ ಸ್ಪೆಸಿಫೈ. ಬೇರೆ ಕಾರಣ ಅಂತ ಹೇಳಿದ್ರೆ ಲಾಸ್ಟ್ D ಅಲ್ಲಿ ಬೇರೆ ಕಾರಣ ಇದೆ, ಇದು ಯಾವುದೂ ಅಲ್ಲ ಅಂದಾಗ ಅದನ್ನು ಸ್ಪೆಸಿಫೈ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಈ ರೀತಿ ಇದ್ದರೆ ಇದು ಯಾವ ರೀತಿ ಆಯಿತು, ಕ್ಲೋಸ್ ಎಂಡೆಡ್ ಕ್ವೆಶನೇ ಕರೆಕ್ಟು. ಬಟ್ ಅದರಲ್ಲಿ ಅದು ಎರಡಿದೆ, ಟೂ ವೇ ಇದೆ, ಇನ್ನೊಂದು ಮಲ್ಟಿಪಲ್ ಚಾಯ್ಸ್. ಯಾವ್ದು ಹೇಳಿ ಇದು, ಇಟ್ ಇಸ್ ಅ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್. ಓಕೆ, ಕ್ಲೋಸ್ ಎಂಡೆಡ್ ಕ್ವೆಶನ್ಸ್ ಆರ್ ಈಸಿ ಟು ಯೂಸ್, ಸ್ಕೋರ್ ಆ್ಯಂಡ್ ಟು ಕೋಡಿಫೈ ಫಾರ್ ಅನಾಲಿಸಿಸ್. ಅನಲೈಸ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ರಿಸರ್ಚರ್ಗೆ. ಯಾಕೆ ಅಂದರೆ ಈಗ ಎಸ್ ಅಂತ ಎಷ್ಟು ಜನ ಹೇಳಿದ್ದಾರೆ, ಈಗ ನಾನು 50 ಸ್ಯಾಂಪಲ್ಸ್ ತೊಗೊಂಡಿದ್ದೀನಿ, 50 ರೆಸ್ಪಾಂಡೆಂಟ್ಸ್ ಹತ್ರ ನಾನು ಡಾಟಾ ಕಲೆಕ್ಟ್ ಮಾಡ್ತಿದ್ದೀನಿ, ಸರ್ವೆ ಮಾಡ್ತಿದ್ದೀನಿ ಅಂದಾಗ ಏನು ಮಾಡ್ತೀನಿ ನಾನು ಅಂದರೆ 50ಯಲ್ಲಿ ಎಷ್ಟು ಜನ ಎಸ್ ಹೇಳಿದ್ದಾರೆ, ಎಷ್ಟು ಜನ ನೋ ಹೇಳಿದ್ದಾರೆ ನೋಡ್ಕೋತೀನಿ. ಓಕೆ, ಸೊ ನಮಗೆ ಸ್ಕೋರ್ ಮಾಡಲಿಕ್ಕೆ, ಅನಲೈಸ್ ಮಾಡಲಿಕ್ಕೆ ಕ್ಲೋಸ್ ಎಂಡೆಡ್ ಕ್ವೆಶನ್ಸ್ ಯೂಸ್ ಮಾಡಿದಾಗ ರಿಸರ್ಚರ್ಸ್ಗೆ ಹೆಲ್ಪ್ ಆಗುತ್ತೆ, ಈಸಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಆಲ್ ದ ರೆಸ್ಪಾಂಡೆಂಟ್ಸ್ ಕ್ಯಾನ್ ಚೂಸ್ ಫ್ರಮ್ ದ ಗಿವನ್ ಆಪ್ಷನ್ಸ್. ಒಬ್ಬೊಬ್ಬರು ಒಂದೊಂದು ಆನ್ಸರ್ ಹೇಳಲ್ಲ, ಇರೋ ಆಪ್ಷನ್ಸಲ್ಲೇ ಒಂದನ್ನು ಆನ್ಸರ್ ಆಗಿ ಕೊಟ್ಟಿರ್ತಾರೆ. ಓಕೆ, ಸೊ ನೆಕ್ಸ್ಟ್ ಈಗ ನಾವು ಓಪನ್ ಎಂಡೆಡ್ ಕ್ವೆಶನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಓಪನ್ ಎಂಡೆಡ್ ಕ್ವೆಶನ್ಸ್, ಓಪನ್ ಎಂಡೆಡ್ ಕ್ವೆಶನ್ಸಿಗೆ ನಾವು ಇನ್ನೊಂದು ರೀತಿ ಏನು ಕರಿಬೋದು, ಅನ್ಸ್ಟ್ರಕ್ಚರ್ಡ್ ಕ್ವೆಶನ್ಸ್. ಓಕೆ, ಇದು ಪ್ರಾಪರ್ ಸ್ಟ್ರಕ್ಚರ್ ಇರಲ್ಲ, ಅಂದರೆ ಹಿಂಗೆ ಆನ್ಸರ್ ಮಾಡಬೇಕು ಅಂತ ಕೂಡ ನಿಮಗಿಲ್ಲ, ಇಷ್ಟೇ ಲಿಮಿಟ್ ಅಂತಿಲ್ಲ ಆನ್ಸರ್. ಸೊ ಎನಿ ಸಜೆಷನ್ ಅಬೌಟ್ ಅವರ್ ಪ್ರಾಡಕ್ಟ್, ಎನಿ ಸಜೆಷನ್ ಅಂತ ಹೇಳ್ಬೋದು. ನಮ್ಮ ಪ್ರಾಡಕ್ಟ್ ಬಗ್ಗೆ ಏನಾದ್ರು ಸಜೆಷನ್ಸ್ ಕೊಡಿ, ವಾಟ್ಸ್ ಯುವರ್ ಒಪಿನಿಯನ್ ಅಬೌಟ್ ಮೈ ಪ್ರಾಡಕ್ಟ್ ಅಂತ ಕೇಳ್ಬೋದು ನಾವು. ಅದೆಲ್ಲ ಏನು ಓಪನ್ ಎಂಡೆಡ್, ಎಷ್ಟು ಬೇಕಾದ್ರೂ ಬರಿಬೋದು ನೀವು ಆನ್ಸರಲ್ಲಿ, ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್ ಏನಿದೆ ಓಕೆ ಅದು ನೀವಲ್ಲಿ ಶೇರ್ ಮಾಡ್ತೀರ ಒಪಿನಿಯನ್, ದಟ್ ಈಸ್ ಓಪನ್ ಎಂಡೆಡ್, ಓಪನ್ ಫಾರ್ ಯು. ಓಕೆ, ಸೊ ಓಪನ್ ಎಂಡೆಡ್ ಕ್ವೆಶನ್ಸ್ ಅಲೋ ಫಾರ್ ಮೋರ್ ಇಂಡಿವಿಜುವಲೈಸ್ಡ್ ರೆಸ್ಪಾನ್ಸಸ್, ಅಂದರೆ ಪ್ರತಿಯೊಬ್ಬರು ಕೂಡ ಡಿಫ್ರೆಂಟ್ ರೆಸ್ಪಾನ್ಸ್ನ ಕೊಡ್ತಾರೆ ಇದರಲ್ಲಿ ಓಪನ್ ಎಂಡೆಡ್ ಕ್ವೆಶನ್ಸಲ್ಲಿ. ಸೊ ಹಂಗಾಗಿ ನಾವೇನು ಹೇಳ್ತೀವಿ ಅಂದರೆ ಇಟ್ ಅಲೌಸ್ ಫಾರ್ ಮೋರ್ ಇಂಡಿವಿಜುವಲೈಸ್ಡ್ ರೆಸ್ಪಾನ್ಸಸ್, ಇಟ್ ಅಲೌಸ್ ಮೋರ್ ಇಂಡಿವಿಜುವಲೈಸ್ಡ್ ರೆಸ್ಪಾನ್ಸಸ್. ಓಕೆ, ಇಂಡಿವಿಜುವಲ್ಸ್ ರೆಸ್ಪಾನ್ಸಸ್ ನಮಗಿಲ್ಲಿ ಸಿಗತ್ತೆ. ಸೊ ಕೆಲವೊಬ್ರು ಹೇಳ್ತಾರೆ, ಈಗ ಇಬ್ಬರು ಕಸ್ಟಮರ್ಸ್ ಇದ್ದಾರೆ, 3 ಜನ ಕಸ್ಟಮರ್ಸ್, 50 ಕಸ್ಟಮರ್ಸ್ ಇರ್ತಾರೆ ಅಂದರೆ ನಾವು ಎಕ್ಸಾಂಪಲ್ ಸೈಜ್ 50 ಇದೆ ಅಂದರೆ 50 ಮೆಂಬರ್ಸ್ ಹತ್ರ ಕೂಡ ನಾನು ಡಾಟಾನ ಕಲೆಕ್ಟ್ ಮಾಡ್ತೀನಿ ಥ್ರೂ ದಿಸ್ ಕ್ವೆಶನರ್ ಮೆಥಡ್, ಥ್ರೂ ದಿಸ್ ಸರ್ವೆ. ಆಯಿತಾ? ಸೊ ಈಗ ಫಸ್ಟ್ ಕಸ್ಟಮರ್ ಏನು ಹೇಳ್ಬೋದು ಅಂದರೆ ದ ಪ್ರಾಡಕ್ಟ್ ಪ್ರೈಸ್ ಈಸ್ ಟೂ ಹೈ, ಪ್ರಾಡಕ್ಟ್ ಪ್ರೈಸ್ ಅವ್ರ ಪ್ರಕಾರ ತುಂಬ ಜಾಸ್ತಿ ಇದೆ ಅಂತ. ಇನ್ನೊಬ್ರು ಹೇಳ್ತಾರೆ ಪ್ರೈಸ್ ಈಸ್ ಓಕೆ ಬಟ್ ಕ್ವಾಲಿಟಿ ಸ್ಟಿಲ್ ಇಟ್ ಹ್ಯಾಸ್ ಟು ಬಿ ಇಂಪ್ರೂವ್ಡ್ ಅಂತಾರೆ. ಇನ್ನೊಬ್ರು ಏನು ಹೇಳ್ತಾರೆ ಎವ್ರಿಥಿಂಗ್ ಈಸ್ ಫೈನ್ ಫಾರ್ ಅಸ್, ಇಟ್ ಈಸ್ ಗಿವಿಂಗ್ ಮಿ ಅ ಸ್ಯಾಟಿಸ್ಫ್ಯಾಕ್ಷನ್ ಟು ಅ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಅಂತ ಹೇಳ್ಬೋದು. ಅಂದರೆ ಒಬ್ಬೊಬ್ರದ್ದು ಒಂದೊಂದು ಥರ ರೆಸ್ಪಾನ್ಸ್ ಇರುತ್ತೆ, ರಿಪ್ಲೈ ಇರುತ್ತೆ ರೆಸ್ಪಾಂಡೆಂಟ್ಸಿಂದು, ಗೊತ್ತಾಯ್ತಾ? ಸೊ ಹಂಗಾಗಿ ಇಲ್ಲಿ ನಮಗೆ ಇಂಡಿವಿಜುವಲ್ ರೆಸ್ಪಾನ್ಸ್ ಸಿಗಬೇಕು ಅಂದರೆ ಓಪನ್ ಎಂಡೆಡ್ ಕ್ವೆಶನ್ಸ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ ಅಂತ
ಅರ್ಥ. ಅದಕ್ಕೆ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಬಟ್ ದೇ ಆರ್ ಡಿಫಿಕಲ್ಟ್ ಟು ಇಂಟರ್ಪ್ರಿಟ್ ಮಾಡಬೇಕಾದ್ರೆ ಹುಷಾರಾಗಿ ರಿಸರ್ಚರ್ ಆದಂಥವ್ರು ಅದನ್ನು ಅನಲೈಸ್ ಮಾಡಿಬಿಟ್ಟು ಇಂಟರ್ಪ್ರಿಟ್ ಮಾಡಬೇಕಾಗತ್ತೆ. ಸೊ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಇಲ್ಲಿ ವಾಟ್ ಈಸ್ ಯುವರ್ ವ್ಯೂ ಅಬೌಟ್ ಗ್ಲೋಬಲೈಸೇಷನ್. ಸೊ ಗ್ಲೋಬಲೈಸೇಷನ್ ಬಗ್ಗೆ ನಾವೇನೋ ಸರ್ವೆ ಮಾಡ್ತಾ ಇದ್ದೀವಿ ಅಂದಾಗ ನಾವೇನು ಹೇಳ್ಬೋದು, ವಾಟ್ ಈಸ್ ಯುವರ್ ವ್ಯೂ ಅಬೌಟ್ ಗ್ಲೋಬಲೈಸೇಷನ್. ಅಲ್ಲೊಬ್ರು ಹೇಳ್ತಾರೆ ಓಕೆ ಇಟ್ಸ್ ಕ್ವೈಟ್ ಬೆನಿಫಿಟ್ ಫಾರ್ ಮಿ, ಇಟ್ಸ್ ಹ್ಯಾವಿಂಗ್ ಅ ನಂಬರ್ ಆಫ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಸೊ ಈ ರೀತಿ ತುಂಬ ಇಂಡಿವಿಜುವಲೈಸ್ ರೆಸ್ಪಾನ್ಸ್ ಬರುತ್ತೆ. ಹಾಗಾಗಿ ರಿಸರ್ಚರ್ಗೂ ಕೂಡ ಅದನ್ನು ಇಂಟರ್ಪ್ರಿಟ್ ಮಾಡಲಿಕ್ಕೆ ಕೆಲವೊಂದು ಸರಿ ಏನಾಗ್ಬೋದು, ಪ್ರಾಬ್ಲಮ್ ಕೂಡ ಆಗ್ಬೋದು. ಓಕೆ, ಇಟ್ ಈಸ್ ನಾಟ್ ಸೋ ಈಸಿ, ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ಅ ರಿಸರ್ಚರ್, ಬಟ್ ವೈಲ್ ಡೂಯಿಂಗ್ ಅ ರಿಸರ್ಚ್ ಐ ಶುಡ್ ಯೂಸ್ ಬೋತ್ what close-ended and open-ended questions to collect the data, okay, from the respondents. So in today's class we have understood about the preparation of an instrument, that is how can we conduct this survey. So it can be conducted through questionnaire, or we can say it might be through interview schedule. Then there we have understood about what are the qualities of a good questionnaire ಅಲ್ವಾ. ಕ್ವೆಶನೇರ್ನ ಯಾವ ರೀತಿ ಮಾಡಬೇಕು, ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು ಅಂತ ತಿಳ್ಕೊಂಡ್ವಿ. ಜೊತೆಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ಸ್ ಕೂಡ ಅರ್ಥ ಮಾಡ್ಕೊಂಡ್ವಿ. ಏನೇನಪ್ಪ ಅಂದರೆ ಒಂದು ಕ್ಲೋಸ್ ಎಂಡೆಡ್ ಕ್ವೆಶನ್ಸು, ಓಪನ್ ಎಂಡೆಡ್ ಕ್ವೆಶನ್ಸ್. ಸೊ ವಿ ಕ್ಯಾನ್ ಸೇ ದಟ್ ದ ಕ್ವೆಶನ್ಸ್ ಶುಡ್ ನಾಟ್ ಬಿ ಟೂ ಲಾಂಗ್, ಓಕೆ, ಆ್ಯಂಡ್ ಇಟ್ ಶುಡ್ ಬಿ ಪ್ರಿಸೈಸ್ ಆ್ಯಂಡ್ ಕ್ಲಿಯರ್. It should not have a double negatives. The question should not have a double negatives, and it should not have a leading questions, okay, and so on. So in next class we will be continuing the concepts. Thank you.